ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಬ್ಯಾಟರಾಯನ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಸೋಮವಾರ ಸುಸೂತ್ರವಾಗಿ ನೆರವೇರಿದೆ. ಕೋಲಾರ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ಬಂಗಾರಪೇಟೆ ಸೇರಿದಂತೆ ಪಕ್ಕದ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಬಂಗಾರಪೇಟೆ ಗಡಿಯಲ್ಲಿರುವ ಶ್ರೀ ಬ್ಯಾಟರಾಯನ ಸ್ವಾಮಿ ದೇಗುಲವು ನೂರಾರು ವರ್ಷಗಳ ಇತಿಹಾಸವುಳ್ಳ ದೇಗುಲವಾಗಿದ್ದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಬೆಟ್ಟದ ತುದಿಯಲ್ಲಿರುವ ದೇಗುಲವನ್ನ ಕೆಲ ವರ್ಷಗಳ ಹಿಂದೆ ಜೀರ್ಣೋದ್ಧಾರದ ಮೂಲಕ ನೂತನವಾಗಿ ನಿರ್ಮಾಣ ಮಾಡಲಾಗಿದೆ. ಬ್ಯಾಟರಾಯನ ಸ್ವಾಮಿ ದೇಗುಲ ಅತಿ ಎತ್ತರದ ಬೆಟ್ಟ ಎಂಬ ಖ್ಯಾತಿಯನ್ನ ಪಡೆದಿದೆ. ದೇಗುಲದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ, ಪದ್ಮಾವತಿ ದೇವರು ನೆಲೆಸಿದ್ದು ಈ ದೇಗುಲಕ್ಕೊಂದು ಚಿರಪರಿಚಿತ ಇತಿಹಾಸವಿದೆ. ವೆಂಕಟೇಶ್ವರ ಸ್ವಾಮಿ ಮಾನವ ಅವತಾರದ ರೂಪವಾದ ಶ್ರೀನಿವಾಸ ಇಲ್ಲಿಗೆ ಭೇಟಿ ನೀಡಿದ್ದರಿಂದ ಈ ದೇಗುಲ ನಿರ್ಮಿಸಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಕಲಿಯುಗದ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಮಾನವ ಅವತಾರದಲ್ಲಿ ತಾಯಿ ಬಕುಳಾದೇವಿಯೊಂದಿಗೆ ಮನೆ ಬಿಟ್ಟು ಹೋಗುತ್ತಾರೆ. ಬಳಿಕ ಕೋಲಾರದ ಬ್ಯಾಟರಾಯನಹಳ್ಳಿ ಬೆಟ್ಟದ ಪ್ರದೇಶದಲ್ಲಿ ಹಸಿವು ಬಾಯಾರಿಕೆಯಿಂದ ಸುಸ್ತಾಗಿ ಬೀಳುತ್ತಾರೆ. ಮಳೆಯಿಂದಾಗಿ ಬೆಟ್ಟದ ಹುತ್ತದಲ್ಲಿ ದಣಿವಾರಿಸಿಕೊಳ್ಳುತ್ತಿರುವಾಗ ಚೋಳರಾಜನ ಹಸುಗಳು ಶ್ರೀನಿವಾಸನಿಗೆ ಇಲ್ಲೇ ಹಾಲನ್ನು ಕುಡಿಸಿದ್ದವು ಎನ್ನುವ ಇತಿಹಾಸ ದೇಗುಲಕ್ಕಿದೆ. ಕೆಜಿಎಫ್ ತಾಲೂಕಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟ ಕರ್ನಾಟಕ, ಆಂಧ್ರ, ತಮಿಳುನಾಡು ಪ್ರವಾಸಿಗರ ನೆಚ್ಚಿನ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ವರ್ಷದ ಏಕಾದಶಿ, ವೈಕುಂಠ ಏಕಾದಶಿ, ಶ್ರಾವಣ ಶನಿವಾರ ಮತ್ತು ವರ್ಷದ ಮೊದಲ ದಿನದಂದು ಇಲ್ಲಿಗೆ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆಯೋಕೆ ಮುಗಿಬೀಳ್ತಾರೆ. ವರ್ಷದ ಮೊದಲ ದಿನ ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಶ್ರೀನಿವಾಸನ ಕಲ್ಯಾಣ, ಶ್ರೀನಿವಾಸನ ಉತ್ಸವ ಕಣ್ತುಂಬಿಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಸಾಕ್ಷಾತ್ ವೆಂಕಟೇಶ್ವರ ಮಾನವನ ಅವತಾರದಲ್ಲಿ ಇಲ್ಲಿ ನೆಲೆಸಿದ್ದರಿಂದ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದ್ರೆ ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಶಕ್ತಿಯನ್ನ ದೇವರು ನೀಡ್ತಾರೆ ಎನ್ನುವ ನಂಬಿಕೆ ಇದೆ.